ಹಾಯ್ ಸ್ನೇಹಿತರೆ, ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಯೂಟ್ಯೂಬ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತ್ಯಂತ ಪ್ರಮುಖವಾದ 100 ರ್ಯಾಪಿಡ್ ಫೈರ್ ಪ್ರಶ್ನೆಗಳ ಸರಣಿಯನ್ನು ನಿಮಗಾಗಿ ಸಿದ್ಧಪಡಿಸಿದ್ದೇನೆ. ಇವತ್ತಿನ ಈ ಮೊದಲ ಭಾಗದಲ್ಲಿ ಸಂವಿಧಾನದ ಟಾಪ್ 20 ಪ್ರಶ್ನೆಗಳಿವೆ. ಥಂಬ್ನೇಲ್ ಮೇಲೆ ನೀವು ನೋಡಿದ ಆ ಒಂದು ವಿಶಿಷ್ಟ ರಸಪ್ರಶ್ನೆ ಸೇರಿದಂತೆ ಪರೀಕ್ಷೆಗೆ ಬರಬಹುದಾದ ಸೂಪರ್ ಪ್ರಶ್ನೆಗಳು ಇಲ್ಲಿವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ರಶ್ನೆ 1. ಸಂವಿಧಾನದ ಯಾವ ವಿಧಿ ಸಮಾನತೆಯ ಹಕ್ಕು ನೀಡುತ್ತದೆ? ಎ 12ರಿಂದ 18ನೇ ವಿಧಿ, ಬಿ 19ರಿಂದ 22ರ ವಿಧಿ, ಸಿ 25ರಿಂದ 28ರ ವಿಧಿ, ಡಿ 32ರ ವಿಧಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ 12ರಿಂದ 18ನೇ ವಿಧಿ. ಪ್ರಶ್ನೆ 2. ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಎ 42ನೇ ತಿದ್ದುಪಡಿ, ಬಿ 44ನೇ ತಿದ್ದುಪಡಿ, ಸಿ 52ನೇ ತಿದ್ದುಪಡಿ, ಡಿ 61ನೇ ತಿದ್ದುಪಡಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ 42ನೇ ತಿದ್ದುಪಡಿ. ಪ್ರಶ್ನೆ 3. ಸಂವಿಧಾನದ ರಕ್ಷಕ ಯಾರು? ಎ ರಾಷ್ಟ್ರಪತಿ, ಬಿ ಸುಪ್ರೀಂ ಕೋರ್ಟ್, ಸಿ ಪ್ರಧಾನಿ, ಡಿ ಸಂಸತ್ತು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್. ಪ್ರಶ್ನೆ 4. ಸಂವಿಧಾನದ ಭಾಗ 4 ಯಾವುದಕ್ಕೆ ಸಂಬಂಧಿಸಿದೆ? ಎ ಹಕ್ಕುಗಳು, ಬಿ ಕರ್ತವ್ಯಗಳು, ಸಿ ನಿರ್ದೇಶಕ ತತ್ವಗಳು, ಡಿ ಚುನಾವಣೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ದೇಶಕ ತತ್ವಗಳು. ಪ್ರಶ್ನೆ 5. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಎ ನೆಹರು, ಬಿ ರಾಜೇಂದ್ರ ಪ್ರಸಾದ್, ಸಿ ಅಂಬೇಡ್ಕರ್, ಡಿ ಪಟೇಲ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 6. ಭಾರತ ಸಂವಿಧಾನ ಜಾರಿಗೆ ಬಂದ ದಿನ? ಎ 15 ಆಗಸ್ಟ್ 1947, ಬಿ 26 ನವೆಂಬರ್ 1949, ಸಿ 26 ಜನವರಿ 1950, ಡಿ 24 ಜನವರಿ 1950. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ 26 ಜನವರಿ 1950. ಪ್ರಶ್ನೆ 7. ಸಂವಿಧಾನದ 32ನೇ ವಿಧಿಯನ್ನು ಅಂಬೇಡ್ಕರ್ ಏನೆಂದರು? ಎ ಆತ್ಮ, ಬಿ ಹೃದಯ, ಸಿ ಹೃದಯ ಮತ್ತು ಆತ್ಮ, ಡಿ ಮೂಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಮತ್ತು ಆತ್ಮ. ಪ್ರಶ್ನೆ 8. ಮೂಲ ಹಕ್ಕನ್ನು ಅಮಾನತುಗೊಳಿಸಬಹುದಾದ ಸಂದರ್ಭ? ಎ ಚುನಾವಣೆ, ಬಿ ತುರ್ತು ಪರಿಸ್ಥಿತಿ, ಸಿ ಬಜೆಟ್, ಡಿ ಅಧಿವೇಶನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ತುರ್ತು ಪರಿಸ್ಥಿತಿ. ಪ್ರಶ್ನೆ 9. ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಎ ಜನರು, ಬಿ ಸಂಸತ್ತು, ಸಿ ಚುನಾವಣಾ ಮಂಡಳಿ, ಡಿ ಸುಪ್ರೀಂ ಕೋರ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಚುನಾವಣಾ ಮಂಡಳಿ. ಪ್ರಶ್ನೆ 10. ಸಂವಿಧಾನದ ಪ್ರಸ್ತಾವನೆ ಯಾವ ಪದದಿಂದ ಆರಂಭವಾಗುತ್ತದೆ? ಎ ಭಾರತ, ಬಿ ನಾವು, ಸಿ ನಾವು ಭಾರತದ ಜನರು, ಡಿ ಸಾರ್ವಭೌಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ನಾವು ಭಾರತದ ಜನರು. ಪ್ರಶ್ನೆ 11. ಸಂವಿಧಾನದ ಯಾವ ಭಾಗದಲ್ಲಿ ಮೂಲ ಹಕ್ಕುಗಳಿವೆ? ಎ ಭಾಗ 2, ಬಿ ಭಾಗ 3, ಸಿ ಭಾಗ 4, ಡಿ ಭಾಗ 5. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗ 3. ಪ್ರಶ್ನೆ 12. ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆಯ ಏನಾಗಿರುತ್ತಾನೆ? ಎ ಸದಸ್ಯ, ಬಿ ಅಧ್ಯಕ್ಷ, ಸಿ ಕಾರ್ಯದರ್ಶಿ, ಡಿ ನಾಯಕ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಅಧ್ಯಕ್ಷ.
ಪ್ರಶ್ನೆ 13. ಸಂವಿಧಾನದ 368ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಎ. ಚುನಾವಣೆ, ಬಿ. ತಿದ್ದುಪಡಿ, ಸಿ. ನ್ಯಾಯಾಂಗ, ಡಿ. ಹಣಕಾಸು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ. ತಿದ್ದುಪಡಿ. ಪ್ರಶ್ನೆ 14. ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಎ. ಪ್ರಧಾನಿ, ಬಿ. ಮುಖ್ಯಮಂತ್ರಿ, ಸಿ. ರಾಷ್ಟ್ರಪತಿ, ಡಿ. ಸುಪ್ರೀಂ ಕೋರ್ಟ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ. ರಾಷ್ಟ್ರಪತಿ. ಪ್ರಶ್ನೆ 15. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಎ. ರಾಜೇಂದ್ರ ಪ್ರಸಾದ್, ಬಿ. ರಾಧಾಕೃಷ್ಣನ್, ಸಿ. ನೆಹರು, ಡಿ. ಅಂಬೇಡ್ಕರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ. ರಾಜೇಂದ್ರ ಪ್ರಸಾದ್. ಪ್ರಶ್ನೆ 16. ಸಂವಿಧಾನದಲ್ಲಿ ಎಷ್ಟು ಮೂಲ ಕರ್ತವ್ಯಗಳಿವೆ? ಎ. 10, ಬಿ. 11, ಸಿ. 12, ಡಿ. 13. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ. 11. ಪ್ರಶ್ನೆ 17. ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಎ. ನೆಹರು, ಬಿ. ಅಂಬೇಡ್ಕರ್, ಸಿ. ಪಟೇಲ್, ಡಿ. ರಾಜಗೋಪಾಲಾಚಾರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ. ಅಂಬೇಡ್ಕರ್. ಪ್ರಶ್ನೆ 18. ರಾಷ್ಟ್ರಪತಿಯ ಅವಧಿ? ಎ. 4 ವರ್ಷ, ಬಿ. 5 ವರ್ಷ, ಸಿ. 6 ವರ್ಷ, ಡಿ. 7 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ. 5 ವರ್ಷ. ಪ್ರಶ್ನೆ 19. ಸಂವಿಧಾನದ ದಿನ ಯಾವುದು? ಎ. 26 ಜನವರಿ, ಬಿ. 15 ಆಗಸ್ಟ್, ಸಿ. 26 ನವೆಂಬರ್, ಡಿ. 2 ಅಕ್ಟೋಬರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ. 26 ನವೆಂಬರ್. ಪ್ರಶ್ನೆ 20. ಲೋಕಸಭೆಯ ಗರಿಷ್ಠ ಅವಧಿ? ಎ. 4 ವರ್ಷ, ಬಿ. 5 ವರ್ಷ, ಸಿ. 6 ವರ್ಷ, ಡಿ. 7 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ. 5 ವರ್ಷ.